ಕೇಸರಿ ಪಾಳ್ಯದಲ್ಲಿ ದಿನದಿಂದ ದಿನಕ್ಕೆ ಅಂತರ್ಯುದ್ಧದ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ ಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಒಂದು ಕಡೆ ಬಣ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಮೀಟಿಂಗ್. ಬಿಜೆಪಿಯಲ್ಲಿ ಮತ್ತಷ್ಟು ತಾರಕಕ್ಕೇರಿದೆ ಬಣ ಬಡಿದಾಟ. ಯತ್ನಾಳ್ ವಿಜಯೇಂದ್ರ ಮಧ್ಯೆ ಡೀಲ್ ಪಾಲಿಟಿಕ್ಸ್ ಜೋರಾಗಿದೆ. ಡಿಕೆಶಿ ಜೊತೆಗೆ ಡೀಲ್ ಮಾಡಿಕೊಂಡಿದ್ದಾರಾ ವಿಜಯೇಂದ್ರ? ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ಡೀಲ್ ಮಾಡಿಕೊಂಡ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ? ಅಧಿವೇಶನದಲ್ಲಿಯೇ ಡಿಕೆಶಿಯಿಂದ 20 ಪತ್ರಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರಂತೆ ವಿಜಯೇಂದ್ರ. ಅಶೋಕ್ ಸಿದ್ದೇಶ್ವರ್ ಬಗ್ಗೆ ವಿಜಯೇಂದ್ರ ಏನ್ ಹೇಳಿದ್ದಾರೆ? ಸದ್ಯದಲ್ಲಿಯೇ ದಾಖಲೆ ವಿಡಿಯೋ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ರೆಬಲ್ ಶಾಸಕ ಯತ್ನಾಳ್ ಹೇಳಿದ್ದಾರೆ. ವಿಜಯೇಂದ್ರ ಅಂತೂ ಅಪ್ಪಟ ಚಿನ್ನ ಬಂಗಾರ ಅಂತಲೂ ಯತ್ನಾಳ್ ಲೇವಡಿಯಾಡಿದ್ದಾರೆ. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತಷ್ಟು ತಾರಕಕ್ಕೇರಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡೀಲ್ ಪಾಲಿಟಿಕ್ಸ್ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಮತ್ತಷ್ಟು ಆರೋಪಗಳನ್ನು ಮಾಡಿದ್ದಾರೆ. ವಿಜಯೇಂದ್ರ ಅವರು ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ನಾವು ದೂರ ಕೊಡೋಕೆ ಹೋಗಿದ್ದಿಲ್ಲ, ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಕ್ ಹೋಗಿದ್ರಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋ ವಿಚಾರ ನಮ್ದಿಲ್ಲ ಅಥವಾ ಆ ವಿಚಾರದಲ್ಲಿ ನಾನು ಏನು ಹಿಡಿಯಿಲ್ಲ ಅಂತೇಳಿ ಒಂದು ಮಾಧ್ಯಮಕ್ಕೆ ಹೇಳಿಕೆ. ಇವೆಲ್ಲ ವಿಚಾರವಾಗಿ ಬಸವನಗರ ಪಾಟೀಲ್ ಯತ್ನಾಳ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಒಟ್ಟಾರೆ ಏನು ಸರ್? ಏನಿಲ್ಲ, ನಾವು ವಕಫ್ ಹೋರಾಟ ಮಾಡ್ತಾ ಇದ್ದೀವಿ. ಪಕ್ಷ ಸಂಘಟನೆ ಆಗಬೇಕು. ಮುಂದಿನ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಾವು 140 ಸೀಟ್ ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಇಟ್ಟು ಹೊರಟಿದ್ದೀವಿ. ನಾವೇನು ಯಡಿಯೂರಪ್ಪ ಕುಟುಂಬದ ಬಗ್ಗೆ, ಯಡಿಯೂರಪ್ಪರ ಭ್ರಷ್ಟಾಚಾರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಅವರ ವಿಜಯೇಂದ್ರರ ಕಾರ್ಯವೈಖರಿ ಬಗ್ಗೆನೂ ನಾವು ಮಾತಾಡ್ತಾ ಇಲ್ಲ. ಒಟ್ಟಾರೆ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಮುಕ್ತವಾದಂಥ, ವಂಶವಾದ ಮುಕ್ತವಾದಂಥ ಪಕ್ಷ ಆಗಬೇಕು ಕರ್ನಾಟಕದಲ್ಲಿ. ಅದನ್ನು ಬಿಟ್ಟರೆ ನಾವು ವಕಫ್ ಬಗ್ಗೆ, ಏನು ವಾಲ್ಮೀಕಿ ಹಗರಣದ ಬಗ್ಗೆ, SC/ST ಜನಾಂಗದ 24,000 ಕೋಟಿ ಏನು ಡೈವರ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿನಃ ನಾವು ಯಾವುದೇ ಯತ್ನಾಳ್ಗೆ ವಿಜಯೇಂದ್ರ ಅವರು ಸವಾಲ್ ಹಾಕಿದ್ದಾರೆ. ಯತ್ನಾಳ್ ಡೀಲ್ ಬಾಂಬ್ಗೆ ವಿಜಯೇಂದ್ರ ಅವರು ಕೌಂಟರ್ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಶುಭ ಮುಹೂರ್ತಕ್ಕೆ, ಶುಭ ಸಮಯಕ್ಕೆ ಕಾಯೋದು ಬೇಡ, ಏನೇ ದಾಖಲೆ ವಿಡಿಯೋ ಇದ್ರೂ ಬಿಡುಗಡೆ ಮಾಡಲಿ ಅಂತ ಹೇಳಿ ಸವಾಲನ್ನು ಹಾಕಿರುವಂಥದ್ದು. ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ನಮ್ಮ ವಿರುದ್ಧ ಷಡ್ಯಂತ್ರ ನಡೀತು, ಸೋಲಿಸ್ಬೇಕಂತ ಮಾಡಿದ್ರು, ಟಿಕೆಟೇ ಕೊಡಬಾರ್ದತ್ ಮಾಡಿದ್ರು. ಯಾವೆಲ್ಲ ನಾವು ತಾಳ್ಮೆಯಿಂದ ಇದ್ದೀವಿ. ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ ಅವ್ರಿಗೂ ಭಾಳ ಅನ್ಯಾಯ ಮಾಡಿದ್ದಾರೆ. ನಮ್ಮ ಏನು ಗುಂಪಿನಲ್ಲಿರೋ ಭಾಳಷ್ಟು ಜನರಿಗೆ ಅನ್ಯಾಯ. GM ಸಿದ್ದೇಶ್ವರ್ ಅವ್ರಿಗೆ ಹಾಡು ಹಗಲೇ ಅವರ ಇವ್ರ ಜೋಡ ಸಾಬನೂರ್ ಜೊತೆ ಕೂಡಿ ಅಲ್ಲಿ ಈಶ್ವರ್ ಖಂಡ್ರೆ ಜೋಡ ಕೂಡಿ ಏನು ಅನ್ಯಾಯ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾನು ತೆಗಿಲಿಕ್ಕೆ ಹೋಗೋದಿಲ್ಲ. ಅದು ಜನರಿಗೆ ಗೊತ್ತಿದೆ. ಜನ ಏನು ಮೊದಲಿನಂಗಿಲ್ಲ. ಜನ ಮಾಧ್ಯಮಗಳು ನೋಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಎಲ್ಲರದು ಬಣ್ಣ ಗೊತ್ತಿದೆ. ಉಪಚುನಾವಣೆಯಲ್ಲಿ ಯಾರು ಏನು ಮಾಡಿದ್ರು? ಚುನಾವಣೆಯನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಪತ್ರಿಕೆಯಲ್ಲಿ ಬಂದಿದೆ. ಇದನ್ನು ಬೇಕಾದ್ರೆ ನಾನು ಒಂದು ದಾಖಲೆ ಕೊಡ್ತೀನಿ. ಮತ್ತೊಬ್ಬ ರಾಜ್ಯಾಧ್ಯಕ್ಷ ಆಗಿ ಉಪಚುನಾವಣೆನೇ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ನೀವು ಯಾಕೆ ಸೀರಿಯಸ್ ತೊಗೊಲಿಲ್ಲ ಅನ್ನೋದು ಈ ರಾಜ್ಯದ ಜನರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಹೇಳಬೇಕಟ್ಟೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಬೇಕಾದ ಕಾರಣ ರಮೇಶ್ ಜಾರಕಿಹೊಳಿ ಪ್ರಯತ್ನ. ಜಾರಕಿಹೊಳಿಯವರು ಕಾಂಗ್ರೆಸ್ನಲ್ಲಿ ಏನೂ ಅವರಿಗೆ ಅನ್ಯಾಯ ಆಗಿದ್ದಿಲ್ಲ. ಇದ್ದ ಸಚಿವ ಸ್ಥಾನ ಬಿಟ್ಟು ಅವರಿಗೆ ಒಬ್ಬ ಅಲ್ಲಿರುವಂತಹ ಒಂದು ಬಂಡೆ ಸುಮ್ಮನೆ ಅವ್ರು ತೊಂದರೆ ಮಾಡ್ತಾಯಿತ್ತು. ಅದು ಒಂದೇ ಉದ್ದೇಶದಿಂದ ಸುಮಾರು 17 ಜನರನ್ನ ಕರ್ಕೊಂಡು ಬಂದು ಈ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಈ ವಿಜಯೇಂದ್ರ ಫಲಾಪೇಕ್ಷೆಗಳನ್ನು ತಗೋಲಿಕ್ಕೆ ಕಾರಣನೇ ರಮೇಶ್ ಜಾರಕಿಹೊಳಿ ಅವರು. ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ದರೂ ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ.
ನನ್ನ ಮುಂದಿರ್ತಕ್ಕಂಥ ನನಗೆ ಸ್ಪಷ್ಟತೆ ಇದೆ, ನನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇದೆ. ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ. ಈ ರೀತಿ ಹೊಂದಾಣಿಕೆ ರಾಜಕಾರಣ, ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು, ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು. ಈ ರೀತಿ ಪದೇ ಪದೇ ಹೇಳಿ ಇವತ್ತೇನು ಸಂಘಟನೆಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕರ್ತನೂ ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಭಗವಂತನೂ ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಬಣ ರಾಜಕಾರಣದಲ್ಲಿ ಮಾತಿನ ಸಮರ ಮತ್ತಷ್ಟು ತಾರಕಕ್ಕೇರಿರುವಂತಹದ್ದು. ವಿಜಯೇಂದ್ರ ವಿರುದ್ಧ ದಾಖಲೆಗಳಿದೆ, ವಿಡಿಯೋಗಳಿದೆ, ಅದನ್ನು ನಾನು ರಿಲೀಸ್ ಮಾಡ್ತೇನೆ ಅಂಥೇಳಿ ಯತ್ನಾಳ್ ಹೇಳಿದ್ದಾರೆ. ಅದಕ್ಕೆ ವಿಜಯೇಂದ್ರ ಅವರು ಶುಭ ಸಮಯಕ್ಕೆ ಶುಭ ಮುಹೂರ್ತಕ್ಕೆ ಕಾಯೋದು ಬೇಡ, ದಾಖಲೆಗಳನ್ನು ರಿಲೀಸ್ ಮಾಡಲಿ ಅನ್ನುವಂತಹ ಪ್ರತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಜಯೇಂದ್ರ ವಿರುದ್ಧ ನೇರವಾಗಿಯೇ ತೊಡೆತಡ್ತಾ ಇರುವಂತಹ ಯತ್ನಾಳ್ ಅವರ ಬಳಿ ದಾಖಲೆಗಳಿದ್ದಿದ್ರೆ, ವಿಡಿಯೋಗಳಿದ್ದಿದ್ರೆ ಅದನ್ನು ವರಿಷ್ಠರಿಗೆ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣದ ಮಾತಿನ ಸಮರ ಮತ್ತಷ್ಟು ತಾರಕಕ್ಕೇರಿರುವಂಥದ್ದು. ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾ ಇದ್ರು, ಆ ವಿಚಾರಕ್ಕೆ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ವಿಜಯೇಂದ್ರ ವಿರುದ್ಧ ಡೀಲ್ ಪಾಲಿಟಿಕ್ಸ್ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳಿದಾವ ಅಥವಾ ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಕೆಲಸ ಆಗ್ತಾ ಇದೆಯಾ, ಹೇಗೆ ಅಂತ ಹೇಳಿ ಮಸೂದ್? ಪ್ರೇಮ್, ಈ ಥರ ಸ್ಫೋಟಕ ಹೇಳಿಕೆಗಳನ್ನ 4-5 ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಮೊದಲು 2,500 ಕೋಟಿ CM ಆಗೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ, ಇನ್ನೊಂದು 1,000 ಕೋಟಿ ಶಾಸಕರ ಖರೀದಿಗಾಗಿ ರೆಡಿ ಮಾಡ್ಕೊಂಡಿದ್ದಾರೆ ವಿಜೇಂದ್ರ ಅವರು ಅನ್ನುವಂಥ ಆರೋಪ. ಈಗ ವಿಜೇಂದ್ರ ಕಾಂಗ್ರೆಸ್ ನಾಯಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಪತ್ರಗಳಲ್ಲಿ ಸಹಿ ಹಾಕಿಸ್ಕೊಂಡಿದ್ದಾರೆ DK ಶಿ ಅವ್ರ ಹತ್ರ. ಅಂದರೆ ಅವ್ರು ಕೆಲಸ ಮಾಡಿಸ್ಕೊಂಡಾರೆ. ಇದು ಒಂದು ರೀತಿಯಲ್ಲಿ ಹೊಂದಾಣಿಕೆ. ಇಲ್ಲಿ ನೋಡಿದ್ರೆ ಹೊಂದಾಣಿಕೆ ರಾಜಕಾರಣ ಮಾಡಲ್ಲ, ಪಕ್ಷ ಸಂಘಟನೆ ಮಾಡ್ತೇನೆ ಅನ್ನುವಂಥ ಹೇಳಿಕೆ ಕೊಡ್ತಾರೆ. ಆ ಸಂಬಂಧಪಟ್ಟಂತಹ ವಿಡಿಯೋ ಇದೆ, ದಾಖಲೆ ಇದೆ, ರಿಲೀಸ್ ಮಾಡ್ತೇನೆ ಅನ್ನುವಂಥ ಏನು ಸವಾಲು ಹಾಕಿದ್ದಾರೆ. ಅದಕ್ಕೆ ವಿಜೇಂದ್ರ ಅವರು ಕೂಡ ಈಗ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಪೂರ್ತಿ ಹೆಸರು ಹೇಳಿ ಮಾತನಾಡ್ತಾರೆ ವಿಜೇಂದ್ರ ಅವರು. ಬಸನಗೌಡ ಪಾಟೀಲ್ ಯತ್ನಾಳ್ ಗೌಡರು ಯಾವುದೇ ಶುಭ ಮುಹೂರ್ತಕ್ಕೆ ಕಾಯೋದು ಬೇಡ, ಏನೇ ದಾಖಲೆ ಇದ್ರೂ ಕೂಡ ಕೂಡಲೇ ಬಿಡುಗಡೆ ಮಾಡಲಿ ಅಂತ ಆಗ್ರಹ ಮಾಡ್ತೇನೆ ಅನ್ನುವಂಥ ಕೌಂಟ್ರನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಟಕ್ಕರ್ಗೆ ಪ್ರತಿ ಟಕ್ಕರನ್ನು ಕೊಟ್ಟಿದ್ದಾರೆ. ಆದರೆ ಸದ್ಯದಲ್ಲಿ ರಾಜ್ಯ ಬಿಜೆಪಿ ಮನೆಯಾದ ಗಲಾಟೆ ಏನಿದೆ ಬಹಳ ತಾರಕಕ್ಕೇರಿರುವಂಥದ್ದು. ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಇದೆ. ಇಷ್ಟು ನಡುವೆ ಹೈಕಮಾಂಡ್ಗೆ ಈಗಾಗಲೇ ದೂರ ಹೋಗಿದೆ, ಜೋಶಿ ಅವ್ರ ತಂಡದಿಂದ ದೂರ ಹೋಗಿದೆ. ನಿನ್ನೆ ವಿಜೇಂದ್ರ ದೂರು ಕೊಟ್ಟಿದ್ದಾರೆ. ಜೊತೆಗೆ ಯತ್ನಾಳ್ ಅವರ ತಂಡಕ್ಕೂ ಕೂಡ ಹೈಕಮಾಂಡ್ ನಾಯಕರು ಬೇರೆ ನಾಯಕರ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ, ದೆಹಲಿ ಬನ್ನಿ ಅಂತ. ಅವರು ಬರೋದಿಲ್ಲ, ನಾನು ಒಬ್ಬನೇ ಬಂದರೆ ಇಡೀ ತಂಡ ಕರೀರಿ ಬರ್ತೀನಿ ಅಂತ ಸೆಡ್ ಹೊಡೆದಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಹೈಕಮಾಂಡ್ ಗಮನಕ್ಕೆ ಎಲ್ಲ ಇದ್ರೂ ಕೂಡ ಯತ್ನಾಳ್ ಅವರ ಈ ಬಹಿರಂಗ ಹೇಳಿಕೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಇದ್ರ ನಡುವೆನೇ ಇವತ್ತು ಯಡಿಯೂರಪ್ಪನವರ ನಿವಾಸದಲ್ಲೂ ಕೂಡ ಸಭೆ ಆಗಿದೆ. ಒಟ್ಟಾರೆಯಾಗಿ ಬಿಜೆಪಿ ಮನೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ. ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ ಆಗಿದೆ. ಯಾವಾಗ ಮಧ್ಯಪ್ರವೇಶ ಮಾಡಿ ಯಾರಿಗೆ ಬಿಸಿ ಮುಟ್ಟಿಸ್ತಾರೆ ಹೈಕಮಾಂಡು, ಗೊಂದಲ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ನಮ್ಮ ವಿರುದ್ಧ ಷಡ್ಯಂತ್ರ ನಡೀತು, ಸೋಲಿಸ್ಬೇಕಂತ ಮಾಡಿದ್ರು, ಟಿಕೆಟೇ ಕೊಡಬಾರ್ದತ್ ಮಾಡಿದ್ರು. ಅವೆಲ್ಲ ನಾವು ತಾಳ್ಮೆಯಿಂದ ಇದ್ದೀವಿ. ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ ಅವ್ರಿಗೂ ಭಾಳ ಅನ್ಯಾಯ ಮಾಡಿದ್ದಾರೆ. ನಮ್ಮ ಏನು ಗುಂಪಿನಲ್ಲಿರೋ ಭಾಳಷ್ಟು ಜನರಿಗೆ ಅನ್ಯಾಯ. GM ಸಿದ್ದೇಶ್ವರ ಅವ್ರಿಗೆ ಹಾಡು ಹಗಲೇ ಅವರನ್ನು ಇವ್ರ ಸಾಬನೂರ ಜೊತೆ ಕೂಡಿ ಅಲ್ಲಿ ಈಶ್ವರ್ ಖಂಡ್ರೆ ಜೊತೆ ಕೂಡಿ ಏನು ಅನ್ಯಾಯ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ನಾನು ತೆಗಿಲಿಕ್ಕೆ ಹೋಗೋದಿಲ್ಲ. ಅದು ಜನರಿಗೆ ಗೊತ್ತಿದೆ. ಜನ ಏನು ಮೊದಲಿನಂಗಿಲ್ಲ. ಜನ ಮಾಧ್ಯಮಗಳು ನೋಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಎಲ್ಲರದು ಬಣ್ಣ ಗೊತ್ತಿದೆ. ಉಪಚುನಾವಣೆಯಲ್ಲಿ ಯಾರು ಏನು ಮಾಡಿದ್ರು? ಚುನಾವಣೆಯನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಪತ್ರಿಕೆಯಲ್ಲಿ ಬಂದಿದೆ. ಇದನ್ನು ಬೇಕಾದ್ರೆ ನಾನು ಒಂದು ದಾಖಲೆ ಕೊಡ್ತೀನಿ. ಮತ್ತೊಬ್ಬ ರಾಜ್ಯಾಧ್ಯಕ್ಷ ಆಗಿ ಉಪಚುನಾವಣೆನೇ ಸೀರಿಯಸ್ ತೊಗೊಂಡಿಲ್ಲ ಅಂದರೆ ನೀವು ಯಾಕೆ ಸೀರಿಯಸ್ ತೊಗೊಲಿಲ್ಲ ಅನ್ನೋದು ಈ ರಾಜ್ಯದ ಜನರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಹೇಳಬೇಕಟ್ಟೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಬೇಕಾದ ಕಾರಣ ರಮೇಶ್ ಜಾರಕಿಹೊಳಿ ಅವ್ರ ಪ್ರಯತ್ನ. ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಏನೂ ಅವರಿಗೆ ಅನ್ಯಾಯ ಆಗಿದ್ದಿಲ್ಲ. ಇದ್ದ ಸಚಿವ ಸ್ಥಾನ ಬಿಟ್ಟು ಅವರಿಗೆ ಒಬ್ಬ ಅಲ್ಲಿರುವಂತಹ ಒಂದು ಬಂಡೆ ಸುಮ್ಮನೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ದರೂ ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನ್ನ ಮುಂದಿರ್ತಕ್ಕಂಥ ನನಗೆ ಸ್ಪಷ್ಟತೆ ಇದೆ, ನನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇದೆ. ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೇನೆ. ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ. ಈ ರೀತಿ ಹೊಂದಾಣಿಕೆ ರಾಜಕಾರಣ, ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು, ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು.
ಈ ರೀತಿ ಪದೇ ಪದೇ ಹೇಳಿ ಇವತ್ತೇನು ಸಂಘಟನೆಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕರ್ತನೂ ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಭಗವಂತನೂ ಕೂಡ ಒಳ್ಳೇದು ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ದಿಲೀಪ್, ಬೆಂಗಳೂರಿನಿಂದ ಮಸೂದ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ದಿಲೀಪ್ ಮಾತನಾಡಿಸ್ತಾ ಹೋಗ್ತೀನಿ. ದಿಲೀಪ್, ಪ್ರಮುಖವಾಗಿ ವಿಜಯೇಂದ್ರ ಅವರ ವಿರುದ್ಧ ಈಗ ಯತ್ನಾಳ್ ಮತ್ತೊಂದು ಬಾಂಬನ್ನು ಸಿಡಿಸಿರುವಂತಹದ್ದು, ಆರೋಪವನ್ನು ಮಾಡಿರುವಂಥದ್ದು. ಕೋಪದಲ್ಲಿ ಅಥವಾ ಈ ಮಾತಿನ ಬರದಲ್ಲಿ ಬಂದಂತಹ ಬಾಂಬ ಇದು, ಅಥವಾ ಏನಾದರೂ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಯತ್ನಾಳ್ ಅವರು ಈ ರೀತಿಯ ಮಾತನಾಡ್ತಿದ್ದಾರಾ, ಹೇಗೆ ಅಂತ ಹೇಳಿ ದಿಲೀಪ್? ಪ್ರಮುಖವಾಗಿ ಭಾಳ ಶಾಂತ ಚಿತ್ತದಿಂದ ಯತ್ನಾಳ್ ಅವರು ಪಬ್ಲಿಕ್ ಜೊತೆ ಮಾತನಾಡ್ತಾರೆ. ಬೆಳಗ್ಗೆ ಇನ್ನೂ ನಾಷ್ಟಾಗಿ ತರಬೇಕು, ಅದಕ್ಕಿಂತ ಮುಂಚೆ ಮಾತಾಡ್ತಾರೆ. ಏನಂದರೆ ನನ್ನ ಹತ್ರ ದಾಖಲೆಗಳಿದೆ, 3 ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೇನೆ. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ 20 ಏನು ಸಹಿಗಳನ್ನು ಮಾಡ್ಕೊಂಡಿದ್ದಾರೆ ವಿಜೇಂದ್ರ ಅವರು. ಅದು ಯಾವ್ಯಾವ ಸಹಿಗಳು, ಒಳಗಡೆ ಸದನದ ಬಾವಿ ಒಳಗಡೆ ನಾವು ಹೋರಾಟ ಮಾಡ್ತಾ ಇದ್ವಿ, ಅದನ್ನು ಹೊರತುಪಡಿಸಿ ಇವರು ಹೋಗಿ ಏನು ಮಾಡ್ತಾರೆ ಅಂತಾರೆ, ಆ ಒಂದು 20 ಫೈಲ್ಗಳಿಗೆ ಸಹಿಯನ್ನು ಮಾಡ್ಕೋತಾರೆ. ಇದು ಒಂದು ದಾಖಲೆ ವಿಚಾರ. ಜೊತೆಗೆ ಏನಂತಂದರೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ದು ಕೂಡ ಒಂದು ಚರ್ಚೆ ಮಾಡ್ತಾರೆ. ರಿಸರ್ವ್ ಬ್ಯಾಂಕಿಗೆ ಕಳಿಸ್ಕೊಟ್ಟಂಥ ವಿಚಾರದಲ್ಲಿಯೂ ಕೂಡ ದಾಖಲೆ ಬಿಡುಗಡೆ ಮಾಡ್ತಾನೆ. ಜೊತೆಗೆ ಮಾಜಿ ಸಚಿವರಂಥ ರಮೇಶ್ ಜಾರಕಿಹೊಳಿ ಆಗಲಿ, ಭಾಳಷ್ಟು CT ರವಿ ಆಗಲಿ, ಎಲ್ಲ ವಿಚಾರಗಳಲ್ಲಿ ವಿಜೇಂದ್ರ ಹೇಗೆ ಒಂದು ವಿರೋಧ ಪಕ್ಷದ ಜೊತೆ ಸೇರಿಕೊಂಡಿದ್ರು, ಈಗಲೂ ಕೂಡ ಯಾವ ಥರ ಸಂಪರ್ಕವನ್ನು ಹೊಂದಿದ್ದಾರೆ, ಎಲ್ಲ ವಿಚಾರವಾಗಿ ನನ್ನ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಸ್ಪಷ್ಟವಾದ ಶಬ್ದಗಳಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವಂಥದ್ದು. ಪ್ರೇಮ್, ಜೊತೆಗೆ ಏನಂತಂದರೆ ಇನ್ನೂ ಏನೇನಿದೆ, ಇವರು ದೊಡ್ಡದಂಥ ಕುಟುಂಬ. ಇದು ಏನಂತಂದರೆ ಭ್ರಷ್ಟಾಚಾರವನ್ನು ಮತ್ತು ಕುಟುಂಬ ರಾಜಕಾರಣವನ್ನು BJಪಿಯಿಂದ ಹೊರಗಡೆ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತೀನಿ. ಇನ್ನು ಯಾರ ಬಗ್ಗೆ ಆಗಲಿ, ಯಾರ ವಿರೋಧವಾಗಲಿ ಈ ಒಂದು ಹೋರಾಟ ನಮ್ಮದಲ್ಲ. ಕೇವಲ ಏನಂತಾರೆ ಭ್ರಷ್ಟಾಚಾರ ವಿರೋಧ, ಜೊತೆಗೆ ಏನಂದರೆ ಕುಟುಂಬ ರಾಜಕಾರಣವನ್ನು BJಪಿಯಿಂದ ದೂರ ಇಡಬೇಕು ವಿಚಾರದಲ್ಲಿ ಹೇಳ್ತಾ ಇದ್ದೀವಿ. ವಿಜೇಂದ್ರ ಅವರ ಒಂದಿಷ್ಟು ಏನು ಬೆಂಬಲಿಗರ ಏನು ನನಗೆ ಬೈತಾ ಇದ್ದಾರೆ, ಶಬ್ದ ಬೈತಾರೆ, ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳಂತ ಹೇಳಿ ಈ ವಿಚಾರವನ್ನು ತಿಳಿಸ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡೀತಾ ಹೋಗ್ತೀನಿ.